ನಮಸ್ಕಾರ ಗುರು ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ದನಗಳ ಹಬ್ಬ, ಹಂಗಂತಂದರೆ ಕಾರ ಹಬ್ಬ. ಇದು ಪ್ರತಿ ಹಳ್ಳಿಗಳಲ್ಲೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನನಗೂ ಸರಿಯಾಗಿ ಗೊತ್ತಿಲ್ಲ. ನಮ್ಮೂರಲ್ಲಿ ಮಾತ್ರ ಈ ಹಬ್ಬನ ವರ್ಷ ಮಾಡ್ತೀವಿ. ಇದನ್ನು ಕಾರ ಹಬ್ಬ ಅಂತ ಕರಿತೀವಿ. ಸೊ ಈ ಹಬ್ಬದ ವಿಶೇಷ ಏನಪ್ಪ ಅಂತಂದರೆ ದನಗಳನ್ನೆಲ್ಲ ಮೈ ತೊಳೆದು ಎಲ್ಲ ಶೃಂಗಾರ ಮಾಡಿ ಊರು ತುಂಬ ಮೆರವಣಿಗೆ ಮಾಡಿ ಒಂದು ದನಗಳಿಗೋಸ್ಕರನೇ ಮಾಡೋವಂಥ ಹಬ್ಬ ಇದು. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಕೆಲವೇ ವರ್ಷಗಳ ಹಿಂದೆ ಅವನು ಹೇಗಿದ್ದ ಅಂತಂದ್ರೆ ನೀವೇ ನಂಬಲ್ಲ. ಹೇಗಿದ್ದ? ತಲೆ ಮೇಲೆ ಅಗ್ಲಿ ಮೇಲೆ ಹತ್ಕೊಂಡಿದ್ದೀರಲ್ಲ ಇದ. ಬೆಳಗ್ಗೆನೆ ನಿನ್ ದರ್ಶನ ಆಗಾಯ್ತಲ್ಲಪ್ಪ, ಇನ್ನು ನನ್ನ ಬದುಕು ಆದಂಗೆ. ಇವತ್ತೇನೋ ಗಾಚಾರ ವಾಕಿಸ್ಕಂತು. ನಮ್ದು ಒಂದು ಬರಿ ಇದೆ, ಕರೆ ಬರಿ. ದೇವನಹಳ್ಳಿ ಏರ್ಪಟ್ ಪಕ್ಕ 25 ಎಕರೆ ಜಮೀನ್ ಐತೆ, 2 ಕಾರ್ ಐತೆ, 2 ಬೈಕ್ ಐತೆ. ಯಲಹಂಕ ಹೈವೇ ರೋಡ್ ಪಕ್ಕ ಪೆಟ್ರೋಲ್ ಬಂಕ್ ಐತೆ. ನಂದು 2 kg ಗೋಲ್ಡ್ ಐತೆ ಮನೆಯಲ್ಲಿ. ಇನ್ನೇನ್ ಬೇಕು? ಕಲ್ಲಿಲ್ಲ ಇರ್ತದಲ್ಲ ತಿರ್ಗ. ಇದು ನಮ್ಮೂರಿನ ಹೆಮ್ಮೆಯ ದೇವಸ್ಥಾನ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದಿವ್ಯ ಕ್ಷೇತ್ರ. ಸೊ ಇಲ್ಲಿಂದ ನಾವು ಪೂಜೆ ಮುಗಿಸ್ಕೊಂಡು ಆಮೇಲೆ ಮೆರವಣಿಗೆನ ಶುರು ಮಾಡ್ಕೊತೀವಿ. ಕಾಲೇನು ಆಯ್ತು ಕಣೋ. ಒಂದೇ ಸತಿಯ ಬೇಡ ಬಿಡಲಿ. ಏಟಾಯ್ತಾ ಬಿಡು ಊಡ್ತಾ ಇಲ್ವಾ? ಓಡ್ತದೆ ಸುಮ್ಮನೆ ಇಲ್ಲೇ ಇದು ಮಾಡಿ ಮುರ್ದೋ ಇಲ್ಲ. ಮುರ್ದಾಯ್ತು.
ಈ ಸಲ ಸ್ವಲ್ಪ ಲೇಟ್ ಆಗಿಬಿಡ್ತು. ಸಲ ಬೆಳಕು ಇದ್ದಾಗಲೇ ಹೋಗೋರು. ಯಾಕಂತಂದರೆ ಊರು ತುಂಬ ಒಂದು ರೌಂಡ್ ಬರಬೇಕು. ಅದಲ್ಲದೆ ಅಲ್ಲಲ್ಲೇ ಕಲ್ಲುಗಳಿದೆ. ಸೊ ಅದನ್ನ ಎಲೆ ಕಲ್ಲು ಅಂತ ಕರೀತಾರೆ. ಆ ಕಲ್ಲು ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಪೂಜೆ ಮಾಡ್ಕೊಂಬರ್ಬೇಕು ನಾವೇ. ಸೊ ಅದು ಮುಂಚೆ ಪಾಸ್ಟ್ ಕೊಡೋದ್ರಲ್ಲ, ಅವ್ರು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ. ಇವರು ನಮ್ಮೂರವರೇ. ತಮಟೆ ಬಡಿಯೋರು ಏನೋ ಅರ್ಜೆಂಟು ಅಂತ ಸ್ವಲ್ಪ ಹಿಡ್ಕೊ ಅಂತ ಹೇಳ್ಬಿಟ್ಟು ಕೊಟ್ಟೋಗಿದ್ರು. ಸೊ ಅಲ್ಲಿವರೆಗೂ ಬಡಿಬೇಕಲ್ಲ, ಅದಕ್ಕೆ ನಾವೇ ಬಡ್ಕೊಂಡು ಹೋಗ್ತಿದ್ದೋ. ಎಲೆಕಲ್ಗೆ ಹೋಗಿದ್ದವರು ಮತ್ತು ನಡ್ಕೊಂಡು ಬರ್ತಿದ್ವಲ್ಲ, ಅವರು ಎಲ್ಲ ಇಲ್ಲೇ ಸೇರೋದು. ಸೊ ಅವ್ರು ಎಲೆಕಲ್ಗೆ ಹೋಗಿ ಬಳಸ್ಕೊಂಡು ರನ್ನಿಂಗ್ ಮಾಡ್ಕೊಂಬರ್ಬೇಕು. ಅಲ್ಲಿ 2-3 ಕಡೆ ಕಲ್ಲಿದೆ. ಅವರು ಜಾಸ್ತಿ ದೂರ ಹೋಗಬೇಕು. ಅಲ್ಲೆಲ್ಲ ಹೋಗಿ ಬಂದು ಅವ್ರು ಬರೋವರೆಗೂ ಇವರು ನಡ್ಕೊಂಡು ಹೋಗಿ ಅಲ್ಲಿಗೆ ಟೈಮ್ ಮ್ಯಾನೇಜ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಸೊ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತು. ಅವ್ರು ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದರು. ಸೊ ಫೈನಲಿ ಇಲ್ಲೊಂದು ಕಲ್ಲಿತ್ತು, ಪೂಜೆ ಮಾಡಿಕೊಂಡು ಊರ ಕಡೆ ಬಂದು. ಊರಲ್ಲಿ ಆಲೇ ತೋರಣ ರೆಡಿಯಾಗಿತ್ತು. ತೋರಣ ಕೀಳೋದು ನವದಂಪತಿಗಳು, ಅಂದರೆ ರೀಸೆಂಟಾಗಿ ಯಾರು ಮದುವೆ ಆಗಿರ್ತಾರಲ್ಲ ಅವ್ರ ಕೈಲಿ ಕೀಳಿಸ್ತೀವಿ. ನಮ್ಮೂರ ಹಳೆ ಮೈದಿರ ಕೈಲಿ ಕೀಳಿಸೋದು. पैसे ಕೊಡ್ಲಾ ಕೊಡು ಗಡ್ಡಿ ಕೊಡ ನೀವು ಅಮಾಸೆ. ಈ ಥರ ಮಾವಿನ ಸೊಪ್ಪಿನ ತೋರಣ ಕಿತ್ತಾದ್ಮೇಲೆ ಆ ತೋರಣನ ತಗೊಂಡೋಗಿ ದೇವ್ರ ಮನೆ ಬಾಗಿಲ ಹತ್ರ ಒಂದು 2 ಎಲೆನ ಇಡ್ತಾರೆ. ಎಲ್ಲ ಪ್ರತಿಯೊಬ್ಬರು ಕೂಡ ಇಡಬೇಕು. ಇದು ಅವಾಗಿಂದ ನಡ್ಕೊಂಬಂದಿರತಕ್ಕಂಥ ಶಾಸ್ತ್ರ. ಪ್ರತಿ ವರ್ಷಕ್ಕೊಮ್ಮೆ ಆಚರಿಸುವ ಈ ಹಬ್ಬ ವಿಶಿಷ್ಟ. ಸಾಧ್ಯ ಆದರೆ ದನಗಳನ್ನ ಪ್ರೀತಿ ಮಾಡಿ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಳ್ಳಿಕಾರ್.